ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶನ್ಸ್ ಮಾರ್ಕೆಟ್ ಜರ್ನಿ ಏನಿಲ್ಲ ಇವಾಗ ಜಸ್ಟ್ ಇದು ಫ್ರಂಟ್ ಪೇಜ್ ಬಗ್ಗೆ ಇನ್ನೊಂದು ಅಪ್ಡೇಟ್ ಕೊಡು ಅನ್ಕೊಂಡೆ ಒಂದು ಫಾಲ್ಟ್ ಕಂಡು ಹಿಡ್ದೀನಿ ಅದೋ ಫಾಲ್ಟ್ ಬಗ್ಗೆ ಮಾತಾಡೋದು ಅನಿಸ್ತು ಜಸ್ಟ್ ಅ ಮಿನಿಟ್ ನೋಡ್ಬೋದಲ್ಲ ನಂದು ಓವರಾಲ್ ಇದು ಫುಲ್ ಬಿದ್ದು ಬಿಟ್ಟೈತಿ 70,000 ಮೈನಸ್ ತೋರ್ಸಾತೈತಿ ಇದ್ರೊಳಗೆ 50% ಲಾಸ್ ಅಂತ ತೋರ್ಸಾತೈತಿ ಓಕೆ ಒಂದು ನಿಮಿಷ ನೆಸ್ಲೆ 50% ಲಾಸ್ ಅಂತ ತೋರ್ಸಾತೈತಿ ಇದು ಅಲ್ಲ ಇದು ರಾಂಗ್ ಇದೆ ಓಕೆ 50% ಮೈನಸ್ ಆಗಿಲ್ಲ ಆ್ಯಕ್ಚುಲಿ ಅದು ಸ್ಟಾಕ್ ಸ್ಪ್ಲಿಟ್ ಮಾಡ್ಯಾರ ಸ್ಟಾಕ್ ಸ್ಪ್ಲಿಟ್ ಎದಕ್ಕೆ ಮಾಡ್ತಾರೆ ಎದ್ರ ಸಂಬಂಧ ಮಾಡ್ತಾರೆ ಎಕ್ಸಾಕ್ಟ್ಲಿ ನಾನು ಇನ್ಫಾರ್ಮೇಷನ್ ತೊಗೊಂಡು ಅಪ್ಡೇಟ್ ಮಾಡ್ತೀನಿ ಬಟ್ ಎಸ್ ಇದ್ರೊಳಗೆ ಇದು ಫೆಸಿಲಿಟಿ ಇಲ್ಲ ಅದು ನನ್ನ ಕ್ಯಾಪಿಟಲ್ ಕರೆಕ್ಟ್ ಡಿವೈಡ್ ಆಗಿ ಅಪ್ಡೇಟ್ ಆಗಬೇಕಾಗಿತ್ತು ಬಟ್ ಇದ್ರೊಳಗೆ ಇದು ಅಪ್ಡೇಟ್ ಆಗಲಿಲ್ಲ ಆ್ಯಾವ್ರೇಜ್ 2257 ಅಂತ ತೋರ್ಸಾಕತ್ತಾರೆ ಇದು ಒಂದು ಫಾಲ್ಟ್ ಐತೆ ಓಕೆ ಇದ್ರೊಳಗೆ ಸ್ಟಾಕ್ ಸ್ಪ್ಲಿಟ್ ವರ್ಕ್ ಆಗಂಗಿಲ್ಲ ಫ್ರಂಟ್ ಪೇಜ್ ಒಳಗೆ ಇವತ್ತು ನನಗೆ ಗೊತ್ತಾಗಿದ್ದದು ಇದು ಆವಾಗ ಈಗ ಮೋರ್ ದೆನ್ 3 ಡೇಸ್ ಆಯ್ತು ನಾನು ಅದ್ರ ಮೇಲೆ ಒಂದು ಸ್ವಲ್ಪ ರಿಸರ್ಚ್ ಮಾಡ್ಬೇಕು ಅನ್ಕೊಂಡೆ ಟೈಮ್ ಸಿಗಲಿಲ್ಲ ಇದು ಹಬ್ಬ ಬಂದುಬಿಟ್ಟು ವರಮಹಾಲಕ್ಷ್ಮಿ ಹಬ್ಬ ರಕ್ಷಾಬಂಧನ ಹಬ್ಬ ಇದು ಬಂದು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೆ ನನ್ನ ಫ್ರೆಂಡಿಗೂ ಒಂದು ಸ್ವಲ್ಪ ಆರಾಮಿದ್ದಿದ್ದಿಲ್ಲ ಅವ್ನು ಕೂಡ ಹಾಸ್ಪಿಟಲ್ಗೆ ಅಡ್ಡಾಡೋದು ಆಯ್ತು ಸೊ ಇವನು ಇವೆಲ್ಲ ಇರುವ ಲೈಫ್ ಒಳಗೆ ಅಂತ ಅಂದ್ರೆ ಬಟ್ ಎಸ್ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ತು ಒಪ್ಕೊತೀನಿ ಫ್ಯೂಚರ್ ಒಳಗೆ ಐ ಬಿಲೀವ್ ಇನ್ ಮೈ ಸೆಲ್ಫ್ ದಟ್ ಏನು ಅಪ್ಡೇಟ್ ಮಾಡ್ಕೊತೀನಿ ಡೇ ಟು ಡೇ ಅಪ್ಡೇಷನ್ ಟ್ರೈ ಮಾಡ್ತೀನಿ ಈಗ ಮ್ಯಾಕ್ಸಿಮಮ್ ಟ್ರೈ ಮಾಡತ್ತೀನಿ ಈಗ ಮನೇಲಿಂದ ವೀಡಿಯೋ ಮಾಡಿ ಹಾಕತ್ತೀನಿ ಸೊ ಏನು ಇಶ್ಯೂ ಇಲ್ಲ ಅಪ್ಡೇಟ್ ಅಂತೂ ಡೈಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಇದು ಫ್ರಂಟ್ ಪೇಜ್ ಒಳಗೆ ಸ್ಟಾಕ್ ಸ್ಪ್ಲಿಟ್ ಆದಾಗ ಅಪ್ಡೇಟ್ ಆಗಂಗಿಲ್ಲ ಸೊ ಇದೊಂದು ಇಶ್ಯೂ ಸ್ಟಾಕ್ ಸ್ಪ್ಲಿಟ್ ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ MRF ಶೇರ್ ಕೊಡ್ತೀನಿ ಅವ್ರ ಲೈಫ್ ಟೈಮ್ ಒಳಗೆ ಒಂದು ಸಲನೂ ಸ್ಟಾಕ್ ಸ್ಪ್ಲಿಟ್ ಮಾಡಿಲ್ಲ ಅದ್ರ ಸಂಬಂಧ 1 ಲಕ್ಷ ರೂಪಾಯಿ ಮೇಲೆ ಹೋಗುತ್ತೆ ಸೊ ನೀವು ನಾರ್ಮಲ್ ರಿಟೇಲರ್ಸ್ ಲೈಕ್ ಮೀ ಓಕೆ ನಂದು ಇರೋದು ಈ ಕ್ಯಾಪಿಟಲ್ 55,000 ರೂಪೀಸ್ ಕ್ಯಾಪಿಟಲ್ ಐತಿ ಆ ಕ್ಯಾಪಿಟಲ್ ಒಳಗೆ ನಾವು MRF ಶೇರ್ ಏನು ತೊಗೊಳಕ್ಕೆ ಬರೋಂಗಿಲ್ಲ ಸೊ ಸೇಮ್ ಈಗ ನಾ ನೆಸ್ಲೆ ತೊಗೊಂಡಾಗ 2257.1 ಐತೆ ಅದನ್ನು ಸ್ಟಾಕ್ ಸ್ಪ್ಲಿಟ್ ಮಾಡ್ಯಾರ ಫಾರ್ ಎಕ್ಸಾಂಪಲ್ 1000 ರೂಪೀಸ್ ಸ್ಟಾಕ್ ಸ್ಪ್ಲಿಟ್ ಮಾಡಿ 500 ರೂಪೀಸ್ದು 500 ರೂಪೀಸ್ದು ಒಂದೇ ಶೇರ್ ಒಳಗೆ 2 ಶೇರ್ ಕೊಡ್ತಾರೆ ಸೊ ಇದರಲ್ಲಿಂತರ ಶೇರ್ ಪ್ರೈಸ್ ಸಣ್ಣದಾಕೈತಿ ರಿಟೇಲರ್ಸ್ ಇವನ್ ಸ್ಮಾಲ್ ರಿಟೇಲರ್ಸ್ ಕ್ಯಾನ್ ಇನ್ವೆಸ್ಟ್ ಇವನ್ ಲಾರ್ಜ್ ರಿಟೇಲರ್ಸ್ ಕ್ಯಾನ್ ಇನ್ವೆಸ್ಟ್ ವಿತ್ ಬಲ್ಕ್ ಅಮೌಂಟ್ ಇನ್ವೆಸ್ಟ್ ಮಾಡೋಕ್ಕೆ ಈಸಿ ಆಗ್ಬಿಡುತ್ತೆ ಅಷ್ಟು ಹೇಳ್ತೀನಿ ಓಕೆ ಹಂಗೆ ಅನ್ಕೋರಿ ಎಕ್ಸಾಕ್ಟ್ ಎದಕ್ಕೆ ಸ್ಟಾಕ್ ಸ್ಪ್ಲಿಟ್ ಮಾಡ್ತಾರೆ ಎಕ್ಸಾಕ್ಟ್ ಪಾಯಿಂಟ್ ನಮಗೂ ಗೊತ್ತಿಲ್ಲ ನಾನು ರಿಸರ್ಚ್ ಮಾಡಿ ನೆಕ್ಸ್ಟ್ ಟೈಮ್ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಬಟ್ ಇದು ಲಾಸ್ ತೋರ್ಸಾಕತ್ತೈತಿ ಬಟ್ ನನ್ನ ಲಾಸ್ ಆ್ಯಕ್ಚುಲಿ ಇಷ್ಟು ಇಲ್ಲ ನಾ ತೊಗೊಂಡಿದ್ರೊಳಗೆ ಮ್ಯಾಕ್ಸಿಮಮ್ ಲಾಸ್ ಅದ ಓಕೆ ಲಾಸ್ಟ್ ಒಂದು ವಾರ ಒಳಗೆ ಏನು ಅಪ್ಡೇಟ್ಸ್ ತೊಗೊಂಡಿನಿ ಎಲ್ಲನೂ ಲಾಸ್ ಒಳಗೆ ಅದಾವು ಒಪ್ಕೊತೀನಿ ಬಟ್ ಎಸ್ ಟ್ರೈಂಟ್ ಒಂದು ಪ್ರಾಫಿಟ್ ಕೊಟ್ಟೈತಿ ಈಗ ಆಲ್ರೆಡಿ ಪ್ರಾಫಿಟ್ ಒಳಗೆ ಐತಿ ಯಾವಾಗ ನಂದು 7% 6 to 7% ರೇಂಜ್ ಒಳಗೆ ಯಾವಾಗ ಬರ್ತೈತಿ ಯಾವಾಗ ಎಕ್ಸಿಟ್ ಹೊಡಿತೀನಿ ವೆಯ್ಟ್ ಮಾಡತ್ತೀನಿ ಬಂದಿಲ್ಲ ಇನ್ನು ಎಲ್ಲ ಬ್ಯಾಡ್ ನ್ಯೂಸೇ ಬರತೈತಿ ನಮ್ಮ ಟ್ರಂಪ್ 50% ಟ್ಯಾರಿಫ್ ಹಾಕ್ಬಿಟ್ಟಾನ 50% ಟ್ಯಾರಿಫ್ ಹಾಕಿದ್ರಿಂದ ಮಾರ್ಕೆಟ್ ಕರೆಕ್ಟು ರಿಯಾಕ್ಟ್ ಮಾಡುವಂಥ ಓಕೆ ಡೌನ್ಫಾಲ್ ಒಳಗೆ ಐತಿ ಲೋವರ್ ಹೈ ಲೋವರ್ ಲೋಸ್ ಮಾಡ್ಕೊತ ಹೊಂಟೈತಿ ನಿಫ್ಟಿನೂ ನೋಡ್ಬೋದಲ್ಲ ಲಾಸ್ಟ್ 5 to 6 ವೀಕ್ಸ್ ಆಗಿ ಬಂತಾಗಿಸ್ ಡೌನ್ಫಾಲ್ ಒಳಗೆ ಐತಿ ಯಾವ್ದಾರ ಸ್ಟಾಕ್ ತೊಗೊಂಡ್ರು ಎಲ್ಲ ಕೆಳಗೆ ಹೋಗ್ತಾವೆ ಈ ಟೈಮ್ ಒಳಗೆ ಸೊ ಕರೆಕ್ಟಾಗಿ ಅನಲೈಸ್ ಮಾಡಿ ತೊಗೊಂಡ್ರು ಲಾಸ್ ಒಳಗೆ ಹೊಂಟಾವೆಲ್ಲ ನಂದು ಆ್ಯಕ್ಚುಲಿ ಅಕ್ಯುರಸಿ ಭಾಳ ಖುಷಿಯಾಗೈತಿ ನಂದು ಅಕ್ಯುರಸಿ ಎಲ್ಲಂದ್ರೆ ಕರೆಕ್ಟ್ ಅನ್ನೋ ಸ್ಟಾಕ್ ನಂದು ಟ್ರೇಡಿಂಗ್ ರೂಲ್ಸ್ ಪ್ರಕಾರ ಎಲ್ಲಿ ಸಿಗಾಗತ್ತೆ ಅಲ್ಲೇ ಇನ್ವೆಸ್ಟ್ ಮಾಡತ್ತೀನಿ ಅದು ಒಂದು ಇಂಪ್ರೂವ್ ಆಗೈತಿ ಈಗಂತೂ ಭಾಳ ಇಂಪ್ರೂವ್ ಆಗೈತಿ ದುಡ್ಡು ಇನ್ವೆಸ್ಟ್ ಮಾಡವಲ್ಲ ನನ್ನ ಅಕೌಂಟ್ ಹೋಗಿ ದುಡ್ಡಿದ್ರು ಸುಮ್ಮನೆ ಕುಂದ್ರು ಎಲ್ಲ ಕಲಿಯಾಕತ್ತೀನಿ ಅದು ಬೇರೆ ಮಾತು ನನ್ನ ಕಡೆ ರೈಟ್ ನಾವು ದುಡ್ಡಿಲ್ಲ ಬಟ್ ಎಸ್ ದುಡ್ಡು ಬಂದರೂ ನಾ ಈಗ ರೈಟ್ ನಾವು ಇನ್ವೆಸ್ಟ್ ಮಾಡೋಂಗಿಲ್ಲ ಒಂದು ಬುಲ್ಲಿ ಸೈನ್ ಕೊಡಬೇಕು ಆವಾಗ ಇನ್ವೆಸ್ಟ್ ಮಾಡಿದ್ರೆ ನನಗೆ ರಿಟರ್ನ್ ಚಲೋ ಸಿಗ್ತೈತಿ ಈ ಮಂತ್ ರಿಟರ್ನ್ ಐ ಗೆಸ್ ಇಟ್ ಇಸ್ ಆಸ್ ಗುಡ್ ಆಸ್ ಝೀರೋ ಏನು ರಿಟರ್ನ್ ಬಂದಿಲ್ಲ ಇನ್ನೂ ಲಾಸ್ ಒಳಗೆ ಇದ್ದಂಗೆ ಈಗ ಸೊ ಇದನ್ನು ಬರೀ ಫ್ರಂಟ್ ಪೇಜ್ದು ಒಂದು ವ್ಯೂ ಅಪ್ಡೇಟ್ ಕೊಡ್ಬೇಕು ಅನ್ಕೊಂಡಿದ್ದೆ ಅದೇ ಕೊಟ್ಟೆ ಈಗ ಇನ್ ಫ್ಯೂಚರ್ ಮತ್ತು ನನ್ನ ರಿಯಲ್ ಅಕೌಂಟ್ ಅಪ್ಡೇಷನ್ ಮಾಡ್ತೀನಿ ಮೋರ್ ದೆನ್ 5,000 ರೂಪೀಸ್ ಲಾಸ್ ಹೋಗೈತಿ ತೋರ್ಸೋಕ್ಕೂ ಬೇಜಾರಾಗತ್ತೈತಿ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಬಟ್ ನಾಳೆ ಕರೆಕ್ಟಾಗಿ ನಿಮಗೆ ಹೋದ ತಿಂಗಳದ್ದೇ ಎಷ್ಟು ಇನ್ಕಮ್ ಬಂದೈತೆ ಏನು ಬಂದೈತೆ ಎಲ್ಲ ಚಾರ್ಟ್ ಅಪ್ಡೇಟ್ ಮಾಡ್ಕೊಂಡು ನಿಮ್ಗೆ ಏನು ಅನ್ನೋದು ಎಲ್ಲ ತಿಳಿಸ್ತೀನಿ ಸೊ ಎಸ್ ಇವತ್ತಿಗೆ ನಾ ಇಷ್ಟು ಅಪ್ಡೇಟ್ ಮಾಡ್ಬೇಕು ಅಂದ್ಕೊಂಡಿದ್ದೆ ಮುಂದೆ ಏನಾರ ಸ್ಟಾಕ್ಸ್ ಹೇಳಿದೆಲ್ಲ ಈಗಂತೂ ನಾ ಟ್ರೇಡಿಂಗ್ ಒಂದು ಫ್ರಂಟ್ ಪೇಜ್ ಹೋಗಿ ತೊಗೊಳಂಗಿಲ್ಲ ಅದಕ್ಕೆ ಸ್ಟಾಕ್ ಡೌನ್ಫಾಲ್ ಒಳಗೈತಿ ಈ ಟೈಮಲ್ಲಿ ತೊಗೊಳ್ದಲ್ಲ ಸೊ ಎಲ್ಲರೂ ದೂರ ಇರ್ರಿ ಇಷ್ಟು ಮಾತ್ರ ಹೇಳ್ತೀನಿ
ಇದು ಹೇಳ್ತಾ ಐ ಗೆಸ್ ಇವತ್ತಿನ ವಿಡಿಯೋಗೆ ಸಾಕು ಇವತ್ತಿಗೆ ಇಷ್ಟೇ. ಥ್ಯಾಂಕ್ ಯು. ಹ್ಯಾವ್ ಅ ವಂಡರ್ಫುಲ್ ಡೇ. ಎಂಜಾಯ್.